Good morning, dear children. In the previous class, we studied about ABC, JIT, Pareto, VED, and FSN analysis. Today, we will move to the fifth step. ಟೂ ಬಿನ್ ಸಿಸ್ಟಮ್ ಆಗಿತ್ತಲ್ವಾ? ಎಸ್, ಟೂ ಬಿನ್ ಸಿಸ್ಟಮ್ ಆಗಿತ್ತು. ಇಲ್ಲ, ಒಂದು ನಿಮಿಷ. ಎಸ್, ವಿ ಡಿ ಎಫ್ ಎಸ್ ಎನ್ ಅನಾಲಿಸಿಸ್ ಆಗಿತ್ತು. ವಿ ಡಿ ಆ್ಯಂಡ್ ಎಫ್ ಎಸ್ ಎನ್ ಅನಾಲಿಸಿಸ್ ಆಗಿತ್ತು. ಈಗ ನಾವು ಟೂ ಬಿನ್ ಸಿಸ್ಟಮಿಗೆ ಹೋಗೋಣ. ಟೂ ಬಿನ್ ಸಿಸ್ಟಮ್ ಆಗಿದ್ರೆ ಓಕೆ, ಆಗಲಿಲ್ಲ ಅಂದರೆ ಇನ್ನೊಂದ್ಸಲಿ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತೀನಿ. ಅಂಡರ್ ದಿಸ್ ಸಿಸ್ಟಮ್ ಈಚ್ ಬಿನ್ ಈಸ್ ಡಿವೈಡೆಡ್ ಇಂಟು 2 parts. ಬಿನ್ನನ್ನು 2 ಭಾಗವನ್ನಾಗಿ ಮಾಡಿದ್ದೀವಿ. ಅದನ್ನೇ ಟೂ ಬಿನ್ ಸಿಸ್ಟಮ್ ಅಂತ ಕರೀತಾರೆ. ನಂಬರ್ 1 ಏನಿದೆ, 1 ಸ್ಮಾಲರ್ ಪಾರ್ಟ್ ಅಂದರೆ ಒಂದು ಚಿಕ್ಕ ಭಾಗ. ಅದು ಯಾವುದು? ಶುಡ್ ಸ್ಟಾಕ್ ದ ಕ್ವಾಂಟಿಟಿ ಈಕ್ವಲ್ ಟು ದ ಮಿನಿಮಮ್ ಸ್ಟಾಕ್ ಆರ್ ಈವನ್ ದ ರೀಆರ್ಡರಿಂಗ್ ಲೆವೆಲ್. ಅಂದರೆ ದ ಕ್ವಾಂಟಿಟಿ ಇರೋವಂಥದ್ದು, ಈಕ್ವಲ್ ಆಗಿ ಕ್ವಾಂಟಿಟಿ ಇರೋವಂಥದ್ದು, ಅದು ಯಾವುದರಲ್ಲಿ? ಟು ದ ಮಿನಿಮಮ್ ಸ್ಟಾಕ್, ಕಡಿಮೆ ಇರುವಂತಹ ಕ್ವಾಂಟಿಟಿ ಈಕ್ವಲ್ ಆಗಿರುವಂಥದ್ದು ಒಂದು, ಅಥವಾ ಈವನ್ ದ ರೀಆರ್ಡರಿಂಗ್ ಲೆವೆಲ್ ಆದರೂ ಆಗಿರಬಹುದು. ಸೆಕೆಂಡ್ ಒನ್, ದ ಅದರ್, ಎರಡನೇದು ಯಾವುದು? ಟು ಕೀಪ್ ದ ರಿಮೈನಿಂಗ್ ಕ್ವಾಂಟಿಟಿ. ಏನು ಫಸ್ಟ್ ಭಾಗದಲ್ಲಿ ನಾವು ಇಟ್ಟಿರ್ತೀವಿ ಸ್ಮಾಲರ್ ಪಾರ್ಟಾಗಿ, ಆ ಸ್ಮಾಲರ್ ಪಾರ್ಟಾಗಿ ಇಟ್ಟಾದಮೇಲೆ ಉಳಿದಿರೋ ಅಂಥ ಭಾಗವನ್ನು ನಾವೇನಂತೀವಿ? ಕೀಪ್ ದ ರಿಮೈನಿಂಗ್ ಕ್ವಾಂಟಿಟಿ. ಉಳಿದಿರುವಂಥ ಭಾಗವನ್ನು ಮೇಂಟೈನ್ ಮಾಡುವಂಥದ್ದು, ಇಡುವಂಥದ್ದು. ಆದರೆ ಈ ಎರಡನೇದು ಏನಾಗಿರುತ್ತೆ? ಇಟ್ ಈಸ್ ಅ ಲಾರ್ಜರ್ ಪಾರ್ಟ್ ಆಗಿರುತ್ತೆ. ಫಸ್ಟ್ ಒನ್ ಏನಾಗಿರುತ್ತೆ? ಸ್ಮಾಲರ್ ಪಾರ್ಟ್ ಆಗಿರುತ್ತೆ. ಎರಡನೇದು ಏನಾಗಿರುತ್ತೆ? ಲಾರ್ಜರ್ ಪಾರ್ಟ್ ಆಗಿರುತ್ತೆ. ಆಯಿತಾ? ಇದಿಷ್ಟು ಸಾಕು. ನೆಕ್ಸ್ಟು ಎಸ್ಟಾಬ್ಲಿಷ್ಮೆಂಟ್ ಆಫ್ ಸಿಸ್ಟಮ್ ಆಫ್ ಬಡ್ಜೆಟ್ಸ್ ಅಂತ ನೋಡಿ. ಎಸ್ಟಾಬ್ಲಿಷ್ಮೆಂಟ್ ಆಫ್ ಸಿಸ್ಟಮ್ ಆಫ್ ಬಡ್ಜೆಟ್ ಅಂದರೆ ಏನು? ಇಟ್ ಈಸ್ ಎಕ್ಸ್ಪೆಕ್ಟೆಡ್ ವ್ಯಾಲ್ಯೂ, ಇಟ್ ಶುಡ್ ಬಿ ಶೋನ್ ಇನ್ ದ ನ್ಯೂಮರಿಕಲ್. ಅಂದರೆ ನಾವು ಡಿಜಿಟ್ಸಿನ ಪ್ರಕಾರದಲ್ಲಿ ತೋರಿಸುವಂಥದ್ದು. ಬಡ್ಜೆಟ್ ಅಂದರೆ ಏನು? ಮುಂದೆ ಇಷ್ಟು ಆಗಬಹುದು ಅಂತ ಒಂದು ಅಂದಾಜು ವೆಚ್ಚವನ್ನು ನಾವು ಮಾಡ್ತೀವಲ್ವಾ, ಅದನ್ನು ಬಡ್ಜೆಟ್ ಅಂತ ಕರೀತಾರೆ. ಅಫ್ಕೋರ್ಸ್ ಈ ಬಡ್ಜೆಟ್ ನಮಗೆ ಎಲ್ಲ ಫೀಲ್ಡಲ್ಲೂ ಬೇಕಾಗಿರುವಂಥದ್ದು. ಹಾಗಾದರೆ ಬಡ್ಜೆಟಲ್ಲಿ ಏನು ಹೇಳ್ತಾರೆ? ಟು ಕಂಟ್ರೋಲ್ ಇನ್ವೆಸ್ಟ್ಮೆಂಟ್ ಇನ್ ದ ಇನ್ವೆಂಟ್ರೀಸ್, ಇಟ್ ಈಸ್ ನೆಸಸರಿ ಟು ನೋ ಇನ್ ಅಡ್ವಾನ್ಸ್. ನೋಡಿ, ಇಟ್ ಈಸ್ ನೆಸಸರಿ ಟು ನೋ ಅಂದರೆ ಇದು ಮೇಯ್ನಾಗಿ ಫಸ್ಟ್ ಬೇಕಾಗಿರುವಂಥದ್ದು ಎಲ್ಲಿಗೆ? ಟು ಕಂಟ್ರೋಲ್ ಇನ್ವೆಸ್ಟ್ಮೆಂಟ್ ಇನ್ ದ ಇನ್ವೆಂಟ್ರೀಸ್ಗೆ ಇನ್ನೊಂದು ಹೆಸರು ಯಾವುದು? ಸ್ಟಾಕ್ ಅಂತ. ಹೌದಾ? ಈ ಸ್ಟಾಕಿನ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಕಂಟ್ರೋಲ್ ಮಾಡುತ್ತೆ. ಅಂದರೆ ಎಷ್ಟು ಬೇಕು ಅಷ್ಟನ್ನು ಮಾತ್ರ ತಗೊಳ್ಳೋವಂಥದ್ದು. ದಟ್ ಮೀನ್ಸ್ ಕಂಟ್ರೋಲ್ ಅಂತ. ಅಂದರೆ ಎಕ್ಸಸ್ ಮೆಟೀರಿಯಲ್ಸ್ನ ತೊಗೊಂಡು ಹಾಳು ಮಾಡೋದಲ್ಲ. ಅಟ್ ಪ್ರೆಸೆಂಟ್ ನಮಗೆ ಎಷ್ಟು ಬೇಕೋ ಅಷ್ಟನ್ನು ತಗೊಳ್ಳೋವಂಥದ್ದು. ಇಟ್ ಮೇ ಬಿ ಇಯರ್ಲಿ, ಕ್ವಾರ್ಟರ್ಲಿ ಅಥವಾ ಹಾಫ್ ಮಂತ್ ಕೂಡ ಆಗಿರ್ಬೋದು. ಆ ಪೀರಿಯಡಿಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ತಗೊಳ್ಳೋದಕ್ಕೆ ಆಗುವಂತಹ ವೆಚ್ಚ. It is necessary to know in advance about the inventories requirements during a specific period, usually a year. ಈಗ ಒಂದು ವರ್ಷಕ್ಕೆ ಎಷ್ಟು ಸ್ಟಾಕ್ ಬೇಕು ನಮಗೆ ಅಂತ ಹೇಳಿ ಅಂದಾಜು ಮಾಡಿ ಅದನ್ನು ಪರ್ಚೇಸ್ ಮಾಡಿ ಇಟ್ಕೊಳ್ಳೋದನ್ನು ಎಸ್ಟಾಬ್ಲಿಷ್ಮೆಂಟ್ ಆಫ್ ಸಿಸ್ಟಮ್ ಆಫ್ ಬಡ್ಜೆಟ್ಸ್ ಅಂತ ಕರೀತಾರೆ. ನೆಕ್ಸ್ಟ್ ಬಂದರೆ ಫಿಫ್ತ್ ಪಾಯಿಂಟ್ ಈಸ್ ಯೂಸ್ ಆಫ್ ಪರ್ಪೆಚುವಲ್ ಇನ್ವೆಂಟರಿ ರೆಕಾರ್ಡ್ಸ್ ಆ್ಯಂಡ್ ಕಂಟಿನ್ಯೂಯಸ್ ಸ್ಟಾಕ್ ವೆರಿಫಿಕೇಷನ್. ನೋಡಿ, ಯೂಸ್ ಆಫ್ ಪರ್ಪೆಚುವಲ್, ಇಲ್ಲಿ ನಿಮಗೆ ಪರ್ಪೆಚುವಲ್ ಮೀನಿಂಗನ್ನು ಬರೆದಿದ್ದೀನಿ. ಪರ್ಪೆಚುವಲ್ ಅಂದರೆ ಏನು? ನಿರಂತರ ಅಂತ. ಇಟ್ ಮೀನ್ಸ್ ಕಂಟಿನ್ಯೂಯಸ್ ಅಂತ. ನೋಡಿ, ಪದದಲ್ಲೇ ಇದೆ. ಯೂಸ್ ಆಫ್ ಪರ್ಪೆಚುವಲ್ ಇನ್ವೆಂಟರಿ ಅಂದರೆ ಕಂಟಿನ್ಯೂಯಸ್ ಯೂಸ್, ನಿರಂತರವಾಗಿ ಉಪಯೋಗಿಸುವಂತಹ ವಸ್ತುಗಳನ್ನು ರೆಕಾರ್ಡ್ ಮಾಡುವಂಥದ್ದು. ಆ್ಯಂಡ್ ಕಂಟಿನ್ಯೂಯಸ್ ಸ್ಟಾಕ್ ವೆರಿಫಿಕೇಷನ್ ಅಂದರೆ ಸ್ಟಾಕ್ ವೆರಿಫಿಕೇಷನ್ ಅಂದರೆ ಎಷ್ಟು ಸ್ಟಾಕ್ ಹೋಯಿತು, ಎಷ್ಟು ಸ್ಟಾಕ್ ಬಂತು, ಬ್ಯಾಲೆನ್ಸಿಂಗ್ ಎಷ್ಟು ಸ್ಟಾಕ್ ಉಳಿದಿದೆ ಅನ್ನೋದನ್ನು ಮಾಡುವಂಥದ್ದು. ಪರ್ಪೆಚುವಲ್ ಇನ್ವೆಂಟರಿ ರೆಪ್ರೆಸೆಂಟ್ಸ್ ಅ ಸಿಸ್ಟಮ್ ಆಫ್ ರೆಕಾರ್ಡ್ಸ್
ಮೇಂಟೈನ್ಡ್ ಬೈ ದ ಸ್ಟೋರ್ಸ್ ಡಿಪಾರ್ಟ್ಮೆಂಟ್. ಹಾಗಾದರೆ ಈ ಪರ್ಪೆಚುವಲ್ ಇನ್ವೆಂಟರಿ ಸಿಸ್ಟಮ್ನ ಯಾರು ಮೇಂಟೈನ್ ಮಾಡ್ತಾರೆ? ಸ್ಟೋರ್ಸ್ ಡಿಪಾರ್ಟ್ಮೆಂಟ್ ಅವರು ಮೇಂಟೈನ್ ಮಾಡ್ತಾರೆ. ಇಟ್ ಈಸ್ ಇನ್ ಫ್ಯಾಕ್ಟ್ ಕಾಂಪ್ರೈಸಸ್. ಹಾಗಾದರೆ ಈ ಪರ್ಪೆಚುವಲ್ ಇನ್ವೆಂಟರಿ ರೆಕಾರ್ಡ್ಸು ಏನನ್ನು ಇನ್ಕ್ಲೂಡ್ ಆಗಿದೆ, ಒಳಗೊಂಡಿದೆ ಅಂತಂದರೆ, ಕಾಂಪ್ರೈಸಸ್ ಮೀನ್ಸ್ ಒಳಗೊಂಡಿದೆ ಅಂತಂದರೆ ಬಿನ್ ಕಾರ್ಡ್ಸ್ ಆ್ಯಂಡ್ ಸ್ಟೋರ್ಸ್ ಲೆಡ್ಜರ್. ಇದು ನಿಮಗೆ ಕ್ವಶ್ಚನ್ ಪೇಪರ್ ಕ್ವಶ್ಚನಲ್ಲಿ ಇದೆ. ಇದು ನಿಮಗೆ ಬಿನ್ ಕಾರ್ಡ್ಸ್ ಮತ್ತು ಸ್ಟೋರ್ಸ್ ಲೆಡ್ಜರ್ ಅನ್ನೋದೇನಿದೆ, ಸೊ ಇಲ್ಲಿ ನಿಮಗೆ ಬಿನ್ ಕಾರ್ಡ್ ಮತ್ತು ಸ್ಟೋರ್ಸ್ ಲೆಡ್ಜರ್ ಇಲ್ಲೇನಿದೆ ಮಕ್ಕಳೇ, ಇದನ್ನು 5 ಮಾರ್ಕ್ಸಿಗೆ ಕೇಳ್ತಾರೆ. ಬಿನ್ ಕಾರ್ಡ್ ಮತ್ತು ಸ್ಟೋರ್ಸ್ ಲೆಡ್ಜರಿಗೆ ಇರೋವಂಥದ್ದನ್ನು ಇಲ್ಲಿ 5 ಮಾರ್ಕ್ಸಿಗೆ ಡಿಫ್ರೆನ್ಸ್ ಕೇಳ್ತಾರೆ. ಗೊತ್ತಾಗ್ತಿದೆಯಲ್ವಾ? ಸೊ ಬಿನ್ ಕಾರ್ಡ್ ಮತ್ತು ಸ್ಟೋರ್ಸ್ ಲೆಡ್ಜರ್ಗೆ ಇಲ್ಲಿ ನೋಡಿ, ನಿಮಗೆ ಕ್ವಶನ್ ಪೇಪರಲ್ಲಿ ಇಲ್ಲಿ ಕ್ವಶನ್ ಇದೆ ನೋಡಿ, ರೈಟ್ ದ ಡಿಫ್ರೆನ್ಸಸ್ ಬಿಟ್ವೀನ್ ಬಿನ್ ಕಾರ್ಡ್ ಆ್ಯಂಡ್ ಅ ಸ್ಟೋರ್ಸ್ ಲೆಡ್ಜರ್. ಆಯಿತಾ? ಒಂದು 5 ಪಾಯಿಂಟ್ಸನ್ನು ಡಿಫ್ರೆನ್ಸ್ ವ್ಯತ್ಯಾಸವನ್ನು ಮಾಡಿಟ್ಕೊಳ್ಳಿ. ಬಿನ್ ಕಾರ್ಡ್ ಮತ್ತು ಉಗ್ರಾಣ ಖಾತೆಗಳ ನಡುವಿನ ವ್ಯತ್ಯಾಸಗಳನ್ನು ಬರೆಯಿರಿ. ಹಾಗಾಗಿ ಇದನ್ನು ನೀವು ನೋಟ್ಸ್ ಮಾಡಿಟ್ಕೊಳ್ಳಿ, ನಾನು ಸೋರ್ಸ್ ಸೆಂಡ್ ಮಾಡಿದ್ದೇನೆ. ಈಗ ಬಿನ್ ಕಾರ್ಡ್ ಅಂದರೆ ಏನು ಅನ್ನೋದನ್ನು ನೀವು ನೋಡಿದ್ದೀರಾ. ಒಂದು ಮೆಟೀರಿಯಲ್ಗೆ ಅಟ್ಯಾಚ್ ಮಾಡಿರುವಂತಹ ಒಂದು ಲೇಬಲ್, ಅದನ್ನು ನಾವು ಬಿನ್ ಕಾರ್ಡ್ ಅಂತ ಕರಿತೀವಿ. ಇಟ್ ಇನ್ಕ್ಲೂಡ್ಸ್ ಕ್ವಾಂಟಿಟಿ, ಪ್ರೈಸ್, ಆಯಿತಾ, ಇವುಗಳನ್ನು ಒಳಗೊಂಡಿರುತ್ತೆ. ಹಾಗಾದರೆ ಬಿನ್ ಕಾರ್ಡ್ ಮೇಂಟೈನ್ಸ್, ಬಿನ್ ಕಾರ್ಡ್ ಏನನ್ನು ಮೇಂಟೈನ್ ಮಾಡುತ್ತೆ? ಬಿನ್ ಕಾರ್ಡ್ ಮೇಂಟೈನ್ಸ್ ಅ ಕ್ವಾಂಟಿಟೇಟಿವ್ ಅಂದರೆ ಗಾತ್ರದಲ್ಲಿ ಇರಬೇಕಾದದು. ಇಷ್ಟು kg, ಇಷ್ಟು ಟನ್ನು, ಇಷ್ಟು ಯೂನಿಟ್ಸು ಅಂತ ಹೇಳ್ತೀವಲ್ವಾ, ಅದನ್ನು ನಾವು ಕ್ವಾಂಟಿಟೇಟಿವ್ ಅಂತ ಕರಿತೀವಿ. ಕ್ವಾಂಟಿಟೇಟಿವ್ ರೆಕಾರ್ಡ್ ಆಫ್ ರಿಸಿಪ್ಟ್ಸ್, ಇಶ್ಯೂ, ಕ್ಲೋಸಿಂಗ್ ಬ್ಯಾಲೆನ್ಸಸ್. ಇದು 3 ಮೇನ್. ಬಿನ್ ಕಾರ್ಡ್ ಏನೇನನ್ನ ಮೇಂಟೈನ್ಸ್ ಮಾಡುತ್ತೆ? ಕ್ವಾಂಟಿಟೇಟಿವ್ ರೆಕಾರ್ಡ್ ಆಫ್ ರಿಸಿಟ್ ಅಂದರೆ ನಮ್ಮ ಸ್ಟೋರ್ಸಿಗೆ ಎಷ್ಟು ವಸ್ತು ಬಂದಿದೆ ಅಂತ. ಇಶ್ಯೂ, ನಮ್ಮ ಸ್ಟೋರ್ಸಿಂದ ಮ್ಯಾನುಫ್ಯಾಕ್ಚರಿಂಗಿಗೆ ಎಷ್ಟು ವಸ್ತುವನ್ನು ಕೊಟ್ಟಿದ್ದೀವಿ ಅಂತ. ದೆನ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಅಂದರೆ ಆಯಿತು, ಇಸ್ಕೊಂಡಾಯಿತು, ಕೊಟ್ಟು ಆಯಿತು, ಹಾಗಾದರೆ ಬ್ಯಾಲೆನ್ಸ್ ಎಷ್ಟಿದೆ ನಮ್ಮಲ್ಲಿ ಅನ್ನೋದನ್ನು ಇಲ್ಲಿ ನೋಡುವಂಥದ್ದು. ಆಫ್ ಈಚ್ ಐಟಮ್ ಆಫ್ ಸ್ಟೋರ್ಸ್, ಪ್ರತಿಯೊಂದು ಐಟಮಿನ ಅಕೌಂಟ್ಸನ್ನು ಮೇಂಟೈನ್ ಮಾಡಿ ಇಡಬೇಕು. ಸಪ್ರೇಟ್ ಬಿನ್ ಕಾರ್ಡ್ಸ್ ಆರ್ ಮೇಂಟೈನ್ಡ್ ಫಾರ್ ಈಚ್ ಐಟಮ್. ನೋಡಿ, ಪ್ರತಿಯೊಂದು ಐಟಮ್ಗೂ ಕೂಡ ಸಪ್ರೇಟ್ ಬಿನ್ ಕಾರ್ಡನ್ನು ಮೇಂಟೈನ್ ಮಾಡ್ತಾರೆ. ಈಚ್ ಕಾರ್ಡ್ ಈಸ್ ಫಿಲ್ಡ್ ಅಪ್ with the physical movement of goods that is on its receipt and issue. ರಿಸಿಪ್ಟ್ ಆಗಿರ್ಬೋದು ಅಥವಾ ಇಶ್ಯೂ ಆಗಿರ್ಬೋದು. ಆ ಫಿಸಿಕಲ್ ಮೂಮೆಂಟ್ ಆಫ್ ಗೂಡ್ಸ್, ವಸ್ತುಗಳು ಆಚೆಯಿಂದ ಹೋಗೋದು, ವಸ್ತುಗಳು ಸ್ಟೋರ್ಸಿಗೆ ಬರೋದು, ಇವುಗಳನ್ನ ಮೇಂಟೈನ್ ಮಾಡಿ ಇಡಬೇಕು. ಲೈಕ್ ಬಿನ್ ಕಾರ್ಡ್ಸ್ ಅಂದರೆ ಬಿನ್ ಕಾರ್ಡ್ಸ್ ಥರನೇ ದ ಸ್ಟೋರ್ಸ್ ಲೆಡ್ಜರ್ ಈಸ್ ಮೇಂಟೈನ್ ಟು ರೆಕಾರ್ಡ್ ಆಲ್ ರಿಸಿಪ್ಟ್ಸ್ ಆ್ಯಂಡ್ ಇಶ್ಯೂಸ್ ಟ್ರಾನ್ಸಾಕ್ಷನ್ಸ್ ಇನ್ ರೆಸ್ಪೆಕ್ಟ್ ಆಫ್ ಮೆಟೀರಿಯಲ್ಸ್. ಬಿನ್ ಕಾರ್ಡ್ ಥರನೇ ಸ್ಟೋರ್ಸ್ ಲೆಡ್ಜರು ಕೂಡ ಅಕೌಂಟ್ಸನ್ನು ಮೇಂಟೈನ್ ಮಾಡ್ತೀವಿ. ಯಾವುದ್ರ ಮೇಲೆ? ಆಲ್ ರಿಸಿಪ್ಟ್ಸ್ ಆ್ಯಂಡ್ ಇಶ್ಯೂಸ್. ಮಾಮೂಲಿ ಬಿನ್ ಕಾರ್ಡ್ ಏನು ರಿಸಿಪ್ಟ್ಸು ಇಶ್ಯೂಸ್ ಮಾಡುತ್ತೆ, ಮೆಟೀರಿಯಲ್ಸ್ಗಳ ಮೇಲೆ ಟ್ರಾನ್ಸಾಕ್ಷನ್ ಆಗಿರುವಂಥದ್ದು, ಅದು ಈ ಬಿನ್ ಕಾರ್ಡ್ ಏನು ಮಾಡುತ್ತೆ, ಅದೇ ಕೂಡ ಸ್ಟೋರ್ಸ್ ಲೆಡ್ಜರು ಕೂಡ ಮೇಂಟೈನ್ ಮಾಡುತ್ತೆ. ಇಟ್ ಈಸ್ ಫಿಲ್ಡ್ ಅಪ್ ವಿತ್ ದ ಹೆಲ್ಪ್ ಆಫ್ ಗೂಡ್ಸ್ ರಿಸೀವ್ಡ್ ನೋಟ್ ಆ್ಯಂಡ್ ಮೆಟೀರಿಯಲ್ ಇಶ್ಯೂ ರಿಕ್ವಸಿಷನ್. ಅಂದರೆ ರಿಸೀವ್ಡ್, ಇಲ್ಲಿ ಗೂಡ್ಸ್ ರಿಸೀವ್ ಆಗಿರೋದು ಒಂದು ನೋಟು ಮತ್ತು ಮೆಟೀರಿಯಲ್ ಇಶ್ಯೂ ಆಗಿರೋದೊಂದು ರಿಕ್ವಸಿಷನ್. ಇದೆರಡನ್ನ ನೋಡ್ಕೊಳ್ಳಿ. ವಿತ್ ದ ಹೆಲ್ಪ್ ಆಫ್ ಯಾವುದ್ರ ಮೂಲಕ? ಗೂಡ್ಸ್ ರಿಸೀವ್ಡ್ ನೋಟ್ ಆ್ಯಂಡ್ ಮೆಟೀರಿಯಲ್ ಇಶ್ಯೂ ರಿಕ್ವಸಿಷನ್ಸು, ಇವುಗಳನ್ನ ಇದು ಮಾಡುತ್ತೆ. ಇದು 5 ಮಾರ್ಕ್ಸಿಗೆ ಕೊಡ್ತಾರೆ ಮಕ್ಕಳೇ. ನೆಕ್ಸ್ಟ್ ಹಾಗಾದರೆ ಆ ಪರ್ಪೆಚುವಲ್ ಇನ್ವೆಂಟರಿ. ಇಲ್ಲಿ ನೋಡಿ, ಇಲ್ಲಿ ನಾವು ಸ್ಟೋರ್ಸ್ ಲೆಡ್ಜರ್ ಓದಿದ್ವಿ. ಬಿನ್ ಕಾರ್ಡ್ ಪ್ರೀವಿಯಸ್ ಕ್ವಶನಲ್ಲೂ ಕೂಡ ನಾವು ಓದಿದ್ದೀವಿ. ಇಲ್ಲೇ ನಿಮಗೆ ಹೆಚ್ಚು ಕಮ್ಮಿ ಒಂದು 2 ಮಾರ್ಕ್ಸಿಗೆ ಆನ್ಸರ್ ಸಿಕ್ತು. ಯಾವುದಕ್ಕೆ ಹೇಳಿ? ಇದಕ್ಕೆ ರೈಟ್ ದ ಡಿಫ್ರೆನ್ಸ್ ಬಿಟ್ವೀನ್ ಅ ಬಿನ್ ಕಾರ್ಡ್ ಆ್ಯಂಡ್ ಸ್ಟೋರ್ಸ್ ಲೆಡ್ಜರ್ಗೆ ಇಲ್ಲಿ ಒಂದು ನಿಮಗೆ 2 ಪಾಯಿಂಟ್ಸ್ ಸಿಕ್ತು. ಈ 2 ಪಾಯಿಂಟ್ಸನ್ನು ಮೇಂಟೈನ್ ಮಾಡಿ, ಆಯಿತಾ? ನೆಕ್ಸ್ಟ್ ಬಂದರೆ ಆ ಪರ್ಪೆಚುವಲ್ ಇನ್ವೆಂಟರಿ. ಪರ್ಪೆಚುವಲ್ ಇನ್ವೆಂಟರಿ ಅಂದರೆ ನಿರಂತರವಾಗಿ ಮೆಟೀರಿಯಲ್ಸ್ ಆಗುವಂಥದ್ದು. ಅಂದರೆ ಇಲ್ಲಿ ಮುಂದೆ ಬರುತ್ತೆ ನೋಡಿ, A perpetual inventory is usually checked by program of continuous stock taking. ನೋಡಿ, ಕಂಟಿನ್ಯೂಸ್ ಸ್ಟಾಕ್ ಟೇಕಿಂಗ್ ನಮಗೆ ಪ್ರತಿನಿತ್ಯ ಒಂದು ವಸ್ತುವನ್ನು ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಬೇಕಾಗಿರುವಂತಹ ವಸ್ತುಗಳನ್ನು ರೆಗ್ಯುಲರ್ ಆಗಿ ಸ್ಟೋರ್ಸಿಂದ ತರಿಸ್ಕೊಳ್ಳುವಂಥದ್ದು, ಅದನ್ನು ಪರ್ಪೆಚುವಲ್ ಇನ್ವೆಂಟರಿ ಅಂತ ಕರೀತಾರೆ. ರೆಗ್ಯುಲರ್ ಆಗಿ ನಮಗೆ ಬೇಕಾಗ್ತಾನೆ ಇರುತ್ತೆ.
ಅದನ್ನು ಪರ್ಪೆಚುವಲ್ ಇನ್ವೆಂಟರಿ ಹೆಸರಲ್ಲೇ ಇದೆ ನೋಡಿ, ನಿರಂತರ ಪ್ರತಿದಿನ ನಮಗೆ ಬೇಕಾಗಿರುವಂತಹ ಮೆಟೀರಿಯಲ್ಸ್ಗಳನ್ನು, ಮ್ಯಾನುಫ್ಯಾಕ್ಚರಿಂಗಿಗೆ ಬೇಕಾಗಿರುವಂಥ ಮೆಟೀರಿಯಲ್ಸ್ಗಳನ್ನು ನಾವು ಯೂಸ್ ಮಾಡ್ಕೊಳ್ಳೋವಂಥದ್ದು. ಕಂಟಿನ್ಯೂಸ್ ಸ್ಟಾಕ್ ಟೇಕಿಂಗ್ ಮೀನ್ಸ್, ಹಾಗಾದರೆ ಕಂಟಿನ್ಯೂಸ್ ಸ್ಟಾಕ್ ಟೇಕಿಂಗ್ ಅಂದರೆ ಏನು? ಮೀನ್ಸ್ ದ ಫಿಸಿಕಲ್ ಚೆಕಿಂಗ್ ಆಫ್ ದೋಸ್ ರೆಕಾರ್ಡ್ಸ್. ಫಿಸಿಕಲ್ ಚೆಕಿಂಗ್ ಅಂದರೆ ಆ ಪ್ರಾಡಕ್ಟ್ ಇದೆಯೋ ಇಲ್ವೋ ಅಂತ ಕಣ್ಣಾರೆ ನೋಡಿ ಹೇಳುವಂಥದ್ದು. ಫಿಸಿಕಲ್ ಚೆಕಿಂಗ್ ಅಂದರೆ ಆ ಪ್ರಾಡಕ್ಟ್ ನೋಡಿ ಕಣ್ಣಾರೆ ಹೇಳುವಂಥದ್ದು, ಆಯಿತಾ? ಫಿಸಿಕಲ್ ಚೆಕಿಂಗ್ ಆಫ್ ದೋಸ್ ರೆಕಾರ್ಡ್ಸ್ ವಿಚ್ ಆರ್ ಮೇಂಟೈನ್ಡ್ ಅಂಡರ್ ಪರ್ಪೆಚುವಲ್ ಇನ್ವೆಂಟ್ರಿ. ಹಾಗಾದರೆ ಪರ್ಪೆಚುವಲ್ ಇನ್ವೆಂಟ್ರಿಲಿ ಸುಮ್ಮನೆ ಯಾರೋ ಹೇಳಿದಾಗ ಆ ಸ್ಟಾಕ್ ಇದೆ ಅಂದ ತಕ್ಷಣ ನಾವು ಅದನ್ನು ರೆಕಾರ್ಡ್ ಮಾಡ್ಕೋಕೂಡ್ದು. ಕಣ್ಣಾರೆ ಆ ಸ್ಟಾಕ್ ಇದ್ದಿದ್ದನ್ನು ನೋಡಿ ನಾವು ಆಮೇಲೆ ರೆಕಾರ್ಡನ್ನು ಮಾಡ್ಕೊಳ್ಳೋವಂಥದ್ದು ಪರ್ಪೆಚುವಲ್ ಇನ್ವೆಂಟ್ರಿ ಸಿಸ್ಟಮಲ್ಲಿ. ವಿತ್ ಆ್ಯಕ್ಚುಯಲ್ ಸ್ಟಾಕ್, ಪರ್ಪೆಚುವಲ್ ಇನ್ವೆಂಟರಿ ಈಸ್ ಎಸೆನ್ಷಿಯಲ್ ಫಾರ್ ಮೆಟೀರಿಯಲ್ ಕಂಟ್ರೋಲ್. ಹಾಗಾದರೆ ಮೆಟೀರಿಯಲ್ ಕಂಟ್ರೋಲ್ಗೆ ಪರ್ಪೆಚುವಲ್ ಇನ್ವೆಂಟ್ರಿ ತುಂಬ ಮುಖ್ಯವಾದದ್ದು, ಎಸೆನ್ಷಿಯಲ್ ಆದದ್ದು. ಇಟ್ ಇನ್ಸಿಡೆಂಟ್ಲಿ ಹೆಲ್ಪ್ಸ್ ಕಂಟಿನ್ಯೂಸ್ ಸ್ಟಾಕ್ ಟೇಕಿಂಗ್. ಹಾಗಾದರೆ ಪರ್ಪೆಚುವಲ್ ಇನ್ವೆಂಟರಿ ನಮಗೆ ಏನಿಗೆ ಹೆಲ್ಪ್ ಮಾಡುತ್ತೆ? ಕಂಟಿನ್ಯೂಸ್ ಆಗಿ ಸ್ಟಾಕನ್ನು ಪ್ರೊವೈಡ್ ಮಾಡ್ತಾ ಇರುತ್ತೆ. ದ ಸಕ್ಸಸ್ ಆಫ್ ಪರ್ಪೆಚುವಲ್ ಇನ್ವೆಂಟರಿ ಡಿಪೆಂಡ್ಸ್ ಅಪಾನ್ ದ ಫಾಲೋಯಿಂಗ್. ಹಾಗಾದರೆ ಇನ್ವೆಂಟರಿ ಸಿಸ್ಟಮ್, ಅದು ಪರ್ಪೆಚುವಲ್ ಇನ್ವೆಂಟರಿ ಸಿಸ್ಟಮ್ ನಿಮಗೆ ಸಕ್ಸಸ್ ಆಗಬೇಕು ಅಂತಂದರೆ ಕೆಲವೊಂದು ಪಾಯಿಂಟ್ಸ್ಗಳನ್ನು ನೀವು ಫಾಲೋ ಮಾಡಬೇಕಾಗತ್ತೆ. ಹಾಗಾದರೆ ಯಾವುದಿರ್ಬೋದು ಆ ಪಾಯಿಂಟ್ಸ್ಗಳು ಅಂದರೆ, ದ ಸ್ಟೋರ್ಸ್ ಲೆಡ್ಜರ್. ಆಲ್ರೆಡಿ ನೀವು ಇದನ್ನು ಓದಿದ್ದೀರಾ, ಹೌದಾ? ದ ಸ್ಟೋರ್ಸ್ ಲೆಡ್ಜರ್, ಸ್ಟಾಕ್ ಕಂಟ್ರೋಲ್ ಕಾರ್ಡ್ಸ್. ನೋಡಿ, ಬಿನ್ ಕಾರ್ಡ್ಸಿಗೆ ಇನ್ನೊಂದು ಹೆಸರು ಸ್ಟಾಕ್ ಕಂಟ್ರೋಲ್ ಕಾರ್ಡ್ಸ್ ಅಂತ. ನೆಕ್ಸ್ಟು ರೀಕನ್ಸೀಲಿಂಗ್ ದ ಕ್ವಾಂಟಿಟಿ ಬ್ಯಾಲೆನ್ಸ್ ಶೋನ್ ಬೈ ಎ ಆ್ಯಂಡ್ ಬಿ ಅಬೋವ್. ಎ ಆ್ಯಂಡ್ ಬಿ ಅಬೋವ್ ಅಂದರೆ ಇದು ಎ ಆ್ಯಂಡ್ ಬಿ ಅಬೋವ್, ಆಯಿತಾ? ಇಲ್ಲಿ ರೀಕನ್ಸೀಲಿಂಗ್ ದ ಕ್ವಾಂಟಿಟಿ ಅಂದರೆ ರಾಜಿ ಮಾಡಿಸೋದು, ಅಂದರೆ ಬ್ಯಾಲೆನ್ಸ್ ಆಗಬೇಕು, ತಾನಾಗಿ ಬ್ಯಾಲೆನ್ಸ್ ಆಗಬೇಕು ಮೆಟೀರಿಯಲ್ಸಲ್ಲಿ, ನಾವು ಬ್ಯಾಲೆನ್ಸ್ ಮಾಡೋದಲ್ಲ. ಮೆಟೀರಿಯಲ್ಸ್ ಇಶ್ಯೂ ಮಾಡಿರೋದಕ್ಕೂ, ಮೆಟೀರಿಯಲ್ಸ್ ರಿಸಿಪ್ಟ್ ಮಾಡಿರೋದಕ್ಕೂ ಮತ್ತು ಉಳಿದಿರುವಂಥ ಬ್ಯಾಲೆನ್ಸಿಗೂ ಕೂಡ ಬ್ಯಾಲೆನ್ಸ್ ಆಗುವಂಥದ್ದು. ರೀಕನ್ಸೀಲ್ ಅಂದರೆ ಏನು? ಸಮನ್ವಯ, ಸರಿಗೊಳಿಸುವಂಥದ್ದು ಅಂತ. ಡಿ ಪಾಯಿಂಟ್ ಏನು ಹೇಳಿದ್ದಾರೆ? ಚೆಕಿಂಗ್ ದ ಫಿಸಿಕಲ್ ಬ್ಯಾಲೆನ್ಸಸ್ ಆಫ್ ಅ ನಂಬರ್ ಆಫ್ ಐಟಮ್ಸ್ ಎವ್ರಿ ಡೇ ಸಿಸ್ಟಮೆಟಿಕಲಿ ಆ್ಯಂಡ್ ಬೈ ರೊಟೇಷನ್. ಇಲ್ಲಿ ಫಿಸಿಕಲ್ ಬ್ಯಾಲೆನ್ಸಸ್ ಏನಿದೆ ಅವನ್ನ ಪ್ರತಿನಿತ್ಯ ನಾವು ಅದನ್ನು ಒಂದು ಸಿಸ್ಟಮ್ ಆಗಿ ರೊಟೇಷನ್ ಆಗಿ ಚೆಕ್ ಮಾಡ್ತಾ ಇರಬೇಕಾಗತ್ತೆ. ಈ ಪಾಯಿಂಟ್ ಏನು ಹೇಳಿದ್ದಾರೆ? ಎಕ್ಸ್ಪ್ಲೈನಿಂಗ್ ಪ್ರಾಂಪ್ಟ್ಲಿ ದ ಕಾಸಸ್ ಆಫ್ ಡಿಸ್ಕ್ರಿಪೆನ್ಸಸ್ ಅಂದರೆ ವ್ಯತ್ಯಾಸ ಆಗುವಂಥದ್ದು ಅಂತ. ಪ್ರಾಂಪ್ಟ್ಲಿ, ಈಗ ಅಕಸ್ಮಾತ್ ಏನಾದರೂ 500 ನಾವು ರಿಸೀಟ್ ಮಾಡಿದ್ದೀವಿ, 200 ಮ್ಯಾನುಫ್ಯಾಕ್ಚರಿಂಗ್ಗೆ ಕಳಿಸಿದ್ದೀವಿ, ದ ಬ್ಯಾಲೆನ್ಸಿಂಗ್ ವಿಲ್ ಬಿ ದ 300 ಇರುತ್ತೆ, ಹೌದಾ? 500 ಯೂನಿಟ್ಸನ್ನು ಇಸ್ಕೊಂಡಿರ್ತೀವಿ, ಸ್ಟೋರ್ಸಲ್ಲಿ ಬಂದಿರುತ್ತೆ. ಮ್ಯಾನುಫ್ಯಾಕ್ಚರಿಂಗ್ ಮಾಡೋದಕ್ಕೆ 200 ಯೂನಿಟ್ಸನ್ನು ಇಂಡಸ್ಟ್ರಿಗೆ ಕೊಟ್ಟಿರ್ತೀವಿ. ಹಾಗಾದರೆ ಬ್ಯಾಲೆನ್ಸ್ ಎಷ್ಟಿರಬೇಕು? 300 ಇರಬೇಕು. ಅಕಸ್ಮಾತ್ ನಾವೇನಾದ್ರು ಬ್ಯಾಲೆನ್ಸಲ್ಲಿ 280 ಅಂತ ತೋರಿಸಿದ್ರೆ ದ ರಿಮೈನಿಂಗ್ 20 ಯೂನಿಟ್ಸ್ ಏನಾಯಿತು ಅನ್ನೋದನ್ನು ಪ್ರಾಂಪ್ಟಾಗಿ ಲೆಕ್ಕ ಕೊಡಬೇಕು. ಸುಳ್ಳು ಲೆಕ್ಕವನ್ನು ಕೊಡಬಾರ್ದು, ವಿತ್ ವೋಚರ್ ಇರಬೇಕು, ಆಯಿತಾ? ಅದಕ್ಕೆ ಇಲ್ಲಿ ಹೇಳ್ತಾರೆ ಎಕ್ಸ್ಪ್ಲೈನಿಂಗ್ ಪ್ರಾಂಪ್ಟ್ಲಿ ದ ಕಾಸಸ್ ಆಫ್ ಡಿಸ್ಕ್ರಿಪೆನ್ಸಸ್. ಏನಾದರೂ ಮೆಟೀರಿಯಲ್ಸಲ್ಲಿ ವ್ಯತ್ಯಾಸ ಬಂದಾಗ ನಾವು ಅದನ್ನು ನೀಟಾಗಿ ಚೆಕ್ ಮಾಡ್ಕೋಬೇಕಾಗತ್ತೆ, ಆಯಿತಾ? ಅಂದರೆ ಪ್ರಾಂಪ್ಟ್ ಕಾಸಸ್ನ ಕಾರಣವನ್ನು ಕೊಡಬೇಕಾಗತ್ತೆ. ಇಫ್ ಎನಿ ಇದ್ದರೆ ಬಿಟ್ವೀನ್ ಫಿಸಿಕಲ್ ಬ್ಯಾಲೆನ್ಸಸ್ ಆ್ಯಂಡ್ ಬುಕ್ ಫಿಗರ್ಸ್. ಅಲ್ಲಿ ಸ್ಟೋರ್ಸಲ್ಲಿ ಎಷ್ಟಿರುತ್ತೆ, ಬುಕ್ಕಲ್ಲೂ ಕೂಡ ಅಷ್ಟೇ ಅಕೌಂಟ್ಸನ್ನು, ಮೆಟೀರಿಯಲ್ಸನ್ನು ಇಲ್ಲಿ ಮೇಂಟೈನ್ ಮಾಡ್ಕೊಂಡು ಹೋಗಬೇಕಾಗತ್ತೆ. ಈ ಪಾಯಿಂಟ್ ಆಯ್ತಲ್ವಾ? ಎಫ್ ಏನು ಹೇಳ್ತಾರೆ? ಮೇಕಿಂಗ್ ಕರೆಕ್ಟಿವ್ ಎಂಟ್ರೀಸ್ ವೆರ್ ಕಾಲ್ಡ್ ಫಾರ್ ಆಫ್ಟರ್ ಸ್ಟೆಪ್ ಇ. ಈ ಸ್ಟೆಪ್ ಇ ಅಲ್ಲಿ ನಾವು ಏನು ಕಲ್ತ್ವಿ, ಅಲ್ಲಿ ಮೇಕಿಂಗ್ ಕರೆಕ್ಟಿವ್, ಏನಾದರೂ ಕರೆಕ್ಷನ್ ಇದ್ದರೆ ಅದನ್ನು ಕರೆಕ್ಟ್ ಮಾಡಬೇಕು, ಬುಕ್ಕಲ್ಲಿ ಕೂಡ ಬರಿಬೇಕು, ಮತ್ತು ನರೇಷನ್ ಕೂಡ ಕರೆಕ್ಟಾಗೇ ಕೊಡಬೇಕು. ಜಿ ಪಾಯಿಂಟ್ ಏನು ಹೇಳುತ್ತೆ? ರಿಮೂವಿಂಗ್ ದ ಕಾಸಸ್ ಆಫ್ ದ ಡಿಸ್ಕ್ರಿಪೆನ್ಸೀಸ್ ರೆಫರ್ ಟು ಇನ್ ಸ್ಟೆಪ್ ಇ. ಅಂದರೆ ಏನಾದರೂ ಕಾರಣಗಳಿದ್ರೆ ವ್ಯತ್ಯಾಸ ಆಗೋದ್ರಲ್ಲಿ ಅದನ್ನು ನಾವು ಇನ್ನೊಂದು ಸಲ ಮರುಕಳಿಸೋದಿದ್ದಂಗೆ ನಾವು ಅದನ್ನು ನೋಡ್ಕೋಬೇಕಾಗತ್ತೆ. ನೆಕ್ಸ್ಟ್, ಹಾಗಾದರೆ ಈ ಪರ್ಪೆಚುವಲ್ ಇನ್ವೆಂಟ್ರಿಯ ಅಡ್ವಾಂಟೇಜಸ್ ಏನು? ತುಂಬ ಇಂಪಾರ್ಟೆಂಟು. 5 ಮಾರ್ಕ್ಸಿಗೆ ಕೇಳಿರೋದ್ರಿಂದ ನಿಮಗೆ ರೆಡಿ ಆನ್ಸರ್ ಇದೆ, ನೀವು ನೋಟ್ಸನ್ನು ಮಾಡಬೇಕು. ಫಿಸಿಕಲ್ ಸ್ಟಾಕ್ಸ್ ಕ್ಯಾನ್ ಬಿ ಕೌಂಟೆಡ್ ಆ್ಯಂಡ್ ಬುಕ್ ಬ್ಯಾಲೆನ್ಸ್ ಅಡ್ಜಸ್ಟೆಡ್ ಆ್ಯಸ್ ಆ್ಯಂಡ್ ವೆನ್ ಡಿಸೈರ್ಡ್ ವಿತೌಟ್ ವೆಯ್ಟಿಂಗ್ ಫಾರ್ ದ ಎಂಟೈರ್ ಸ್ಟಾಕ್ ಟೇಕಿಂಗ್ ಟು ಬಿ ಡನ್. ಇದನ್ನು ಆಲ್ರೆಡಿ ನಾವು ಮೀನಿಂಗಲ್ಲೇ ಓದಿದ್ದೀವಿ.
ಫಿಸಿಕಲ್ ಸ್ಟಾಕ್ಸ್ ಕ್ಯಾನ್ ಬಿ ಕೌಂಟೆಡ್, ಅಂದರೆ ಕಣ್ಣಾರೆ ನೋಡಿ ಸ್ಟೋರ್ಸಲ್ಲಿ ಎಷ್ಟಿದೆ ಅಂತ ಕೌಂಟ್ ಮಾಡುವಂಥದ್ದು. ಆ್ಯಂಡ್ ಬುಕ್ ಬ್ಯಾಲೆನ್ಸಿಗೆ ಅಡ್ಜಸ್ಟ್ ಮಾಡುವಂಥದ್ದು. ನೆಕ್ಸ್ಟು ಕ್ವಿಕ್ ಕಾಂಪಿಲೇಷನ್. ಕಾಂಪಿಲೇಷನ್ ಮೀನ್ಸ್ ಆ್ಯಡ್ ಆಗುವಂಥದ್ದು ಅಂತ, ಸೇರಿಸುವಂಥದ್ದನ್ನ ಕಾಂಪಿಲೇಷನ್ ಅಂತ ಕರಿತೀವಿ. ಕ್ವಿಕ್ ಕಾಂಪಿಲೇಷನ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಅಕಸ್ಮಾತ್ ಏನಾದರೂ ಈಗ ವೇರಿ ಬಂತಲ್ವಾ, ನಾನು ಹೇಳಿರೋ ಎಕ್ಸಾಂಪಲ್ಲಿ ಒಂದು 20 ವೇರಿ ಬಂತಲ್ವಾ, ಆ 20 ವೇರಿ ಬಂದಾಗ ಅದು ಲಾಸ್ ಆಗಿದ್ದರೆ ಡೆಬಿಟ್ ಸೈಡ್ ಹಾಕೋದು P&L ಅಕೌಂಟಲ್ಲಿ, ಪ್ರಾಫಿಟ್ ಆಗಿದ್ದರೆ P&L ಅಕೌಂಟಿನ ಕ್ರೆಡಿಟ್ ಸೈಡ್ ಹಾಕೋದು. ಹೀಗೆ ಕ್ವಿಕ್ ಕಂಪ್ಲೀಷನ್ ಆದರೆ ಆ್ಯಡ್ ಮಾಡಿಬಿಡ್ಬೇಕು. ಅದು ಇಟ್ ಮೇ ಬಿ ಲಾಸ್ ಆಗಲಿ ಅಥವಾ ಪ್ರಾಫಿಟ್ ಆಗಲಿ, ನಾವು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಗೆ ತೋರಿಸ್ಬಿಡ್ಬೇಕು. ಫಾರ್ ಇಂಟೀರಿಯಂ ಪೀರಿಯಡ್ ಅಂದರೆ ಮಧ್ಯಂತರ ಅವಧಿಯಲ್ಲಿ ತೋರಿಸ್ಕೋಬೇಕು. ನೆಕ್ಸ್ಟು ಡಿಸ್ಕ್ರಿಪೆನ್ಸೀಸ್ ಆರ್ ಈಸಿಲಿ ಲೊಕೇಟೆಡ್, ಅಂದರೆ ವ್ಯತ್ಯಾಸಗಳು ಆರಾಮಾಗಿ ಆಗ್ತಾನೆ ಇರ್ತವೆ, ಹೌದಾ. ಆ್ಯಂಡ್ ದಸ್ ಕರೆಕ್ಟಿವ್ ಆ್ಯಕ್ಷನ್ ಕ್ಯಾನ್ ಬಿ ಪ್ರಾಂಪ್ಟ್ಲಿ ಟೇಕನ್ ಟು ಅವಾಯ್ಡ್ ದೇರ್ ರೆಕರೆನ್ಸ್. ಅಂದರೆ ಈ ವ್ಯತ್ಯಾಸಗಳು ಆಯಿತು ಅಂತ ಹೇಳ್ಬಿಟ್ಟು ಸುಮ್ಮನೆ ಇರೋದಲ್ಲ, ಅದಕ್ಕೆ ಕರೆಕ್ಟಿವ್ ಆ್ಯಕ್ಷನ್ಸ್ನ ಕೂಡ ನಾವು ಮಾಡಬೇಕಾಗತ್ತೆ. ಆ ಸಿಸ್ಟಮೆಟಿಕ್ ರಿವ್ಯೂ ಆಫ್ ಪರ್ಪೆಚುಯಲ್ ಇನ್ವೆಂಟರಿ ರಿವೀಲ್ಸ್ ದ ಎಕ್ಸಿಸ್ಟೆನ್ಸ್ ಆಫ್ ಸರ್ಪ್ಲಸ್ ಡಾರ್ಮೆಂಟ್ ಅಂದರೆ ಸುಮ್ಮನೆ ವೇಸ್ಟ್ ಆಗಿ ಬೀಳುವಂಥದ್ದು, ಏನು ಕೆಲಸ ಆಗೋಲ್ಲ ಅದರಲ್ಲಿ ವೇಸ್ಟ್ ಆಗಿ ಬೀಳುವಂಥದ್ದು. ಆಬ್ಸಲ್ಯೂಟ್ ಅಂದ್ರೂ ಕೂಡ ಯಾವುದೋ ಒಂದು ಮೆಷಿನನ್ನು ಮೂಲೆಯಲ್ಲಿ ಇಟ್ಬಿಟ್ಟು ಅದರಲ್ಲಿ ಏನು ಪ್ರೊಡಕ್ಷನ್ ಕೂಡ ತಗೊಳ್ಳೋವಂಥದ್ದು, ಸುಮ್ಮನೆ ವೇಸ್ಟ್ ಆಗಿ ಮೂಲೆಯಲ್ಲಿ ಇಡುವಂಥದ್ದು, ಅದು ಆಬ್ಸಲ್ಯೂಟ್. ಯೂಸ್ ಮಾಡ್ದಲೇ ಇರುವಂಥದ್ದಕ್ಕೆ ಆಬ್ಸಲ್ಯೂಟ್ ಅಂತ ಕರೀತಾರೆ. ಆ್ಯಂಡ್ ಶೋ ಮೂವಿಂಗ್ ಮೆಟೀರಿಯಲ್ಸ್ ಸೊ ದಟ್ ರೆಮಿಡಿಯಲ್ ಮೆಷರ್ಸ್ ಮೇ ಬಿ ಟೇಕನ್ ಇನ್ ಟೈಮ್. ಕಾಲಕ್ಕೆ ತಕ್ಕನಾದಂಥ ಏನಾದರೂ ಕರೆಕ್ಟಿವ್ ಆ್ಯಕ್ಷನ್ಸ್ ಇದ್ದರೆ ಅಥವಾ ಎಲ್ಲಾದರೂ ವ್ಯತ್ಯಾಸ ಆಗಿದ್ರೆ ಅವುಗಳನ್ನ ಕಾಲಕ್ಕೆ ನಾವು ಸರಿ ಮಾಡ್ಕೋತಾ ಇರಬೇಕಾಗುತ್ತೆ. ನೆಕ್ಸ್ಟ್ 5ನೇದು ಏನು ಹೇಳಿದ್ದಾರೆ, ಫಿಕ್ಸೇಷನ್ ಆಫ್ ದ ವೇರಿಯಸ್ ಸ್ಟಾಕ್ ಲೆವೆಲ್ಸ್. ಅಂದರೆ ಸ್ಟಾಕ್ ಲೆವೆಲ್ಸ್ಗಳಿರುತ್ತೆ, ನಿಮಗೆ ಅಲ್ಲಿ ಬರುತ್ತೆ ಪ್ರಾಬ್ಲಮ್ ಮಾಡುವಾಗ, ಅವುಗಳ ಬೆಲೆಯನ್ನು ಫಿಕ್ಸ್ ಮಾಡುವಂಥದ್ದು ಮತ್ತು ಆ್ಯಕ್ಚುಯಲ್ ಬ್ಯಾಲೆನ್ಸಸ್ನ ಚೆಕ್ ಮಾಡೋದು. ಅಂದರೆ ಇನ್ ಹ್ಯಾಂಡ್ ವಿತ್ ದೀಸ್ ಲೆವೆಲ್ಸ್ ಅಸಿಸ್ಟ್ ದ ಸ್ಟೋರ್ ಕೀಪರ್ ಇನ್ ಮೈಂಟೈನಿಂಗ್ ಸ್ಟಾಕ್ಸ್ ವಿತ್ ಇನ್ ಲಿಮಿಟ್ಸ್. ಸೊ ಇದು ಮೈಂಟೈನ್ ಮಾಡೋದ್ರ ಮೂಲಕ ಸ್ಟೋರ್ ಕೀಪರಿಗೆ ಒಳ್ಳೆಯ ಬುಕ್ಸ್ ಅಂದರೆ ಜೆನ್ಯೂನ್ ಬುಕ್ಸ್, ಅಕ್ಯೂರೇಟ್ ಆಗಿರುವಂತಹ ಬುಕ್ಸ್ ಆಫ್ ಅಕೌಂಟ್ಸನ್ನು ಮೈಂಟೈನ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಸ್ಟೋರ್ ಕೀಪರ್ಗೆ. ಸೊ ಇಷ್ಟು ಮಕ್ಕಳೇ ನಿಮಗೆ ಪರ್ಪೆಚುಯಲ್ ಇನ್ವೆಂಟರಿ ಸಿಸ್ಟಮಿನ ನೋಟ್ಸ್ ಸಿಗುತ್ತೆ. 5 ಮಾರ್ಕ್ಸಿಗೆ ಕೇಳ್ತಾರೆ ಮಕ್ಕಳೇ, ಇದನ್ನು ನೋಟ್ಸು ಕೂಡ ಬರೀರಿ ನೀವು, ಆಯಿತಾ. ಇನ್ನು ಮತ್ತೆ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಈಗ ನೆಕ್ಸ್ಟ್ ಇದಕ್ಕೆ ಹೋಗ್ತೇನೆ, EOQಗೆ ಹೋಗ್ತೇನೆ. EOQದು ಇನ್ನೊಂದು ಇದು ಮಾಡ್ತೇನೆ, ವಿಡಿಯೋ ಮಾಡಿ ಕಳಿಸ್ತೇನೆ. ಓಕೆ, ಥ್ಯಾಂಕ್ ಯು ಚಿಲ್ಡ್ರನ್.